ಭಗವಂತ ಈ ದೇಹದಲ್ಲಿ ಎಷ್ಟೋ ಅಂಗಗಳನ್ನು ಕೊಟ್ಟಿದ್ದಾನ. ಕಣ್ಣು, ಮೂಗು, ಬಾಯಿ, ವಿಚಿತ್ರ ವಿಚಿತ್ರ ಅಂಗಗಳು, ಪ್ರತಿಯೊಂದು ಒಂದೊಂದು ಕೆಲಸವನ್ನು ಮಾಡುತ್ತೆ. ನಾವು ಯಾವಾರು ಯೋಚನೆ ಮಾಡಿದ್ದೀವ, ಎರಡು ಕಣ್ಣನ್ನು ಯಾಕೆ ಕೊಟ್ಟ? ಮುಟ್ಟಾಳ ನನ್ನ ಮಗ ಎರಡು ಕಿವಿಯನ್ನು ಕೊಟ್ಟಿದ್ದಾನ, ಒಂದೇ ತಲೆ ಕೊಟ್ಟಿದ್ದಾನ, ಎಷ್ಟು ಚೆನ್ನ ರುಚಿ, ಒಂದೇ ನಾಲಿಗೆ ಕೊಟ್ಟಿದ್ದಾನ. ಒಂದು 5-6 ನಾಲಿಗೆ ಇದ್ರೆ ಸಿಕ್ಕಿ ಸಿಕ್ಕಿ ಜಾಗಲ್ಲ ಬಳತ್ ತಿನ್ಬೋದೆ. ಒಂದು ನಾಲಿಗೆ, 2 ಕಣ್ಣು, 2 ಕಿವಿ, 2 ಮೂಗಿನ ಒಳ್ಳೆ. ಯಾತಕ್ಕಪ್ಪ? ಒಂದು ಒಳ್ಳೆ ಕೊಟ್ಟರೆ ಸಾಲದ? 2 ಯಾತಕ್ಕೆ ಕೊಟ್ಟ? ನನಗೆ ಮಾತ್ರ ಕೊಟ್ಟವ? ಪ್ರಾಣಿಗಳಿಗೂ 2 ಇದೆ. ಸೊ ಭಗವಂತನ ಸೃಷ್ಟಿಯಲ್ಲಿ ಎಷ್ಟು ವಿಸ್ಮಯ ಅಂತಂದರೆ, ಈ ಲೇಟೆಸ್ಟ್ ಸೈನ್ಸ್ ಟೆಕ್ನಾಲಜಿ, ನೆನ್ನೆ ನೋಡಿ ಯಾವುದೋ ಒಂದು ಬಿಟ್ಟರು, ಅಗ್ನಿ 5 or 6 ಏನೋ 7,000 ಕಿಲೋಮೀಟರ್ ಏನೇನೋ ಕಂಡುಹಿಡಿತಾರೆ. ಈ ಮನುಷ್ಯನ ದೇಹವನ್ನು ಕಂಡುಹಿಡಿದು ಒಂದು ಜೀವಂತವಾದ ಒಂದು ವಸ್ತು. ರೋಬೋಟ್ಗಳು ಕೆಲಸ ಮಾಡುತ್ತೆ, ಮನುಷ್ಯನ ಥರ ಇಲ್ಲ. ಕುಹುಕ, ಕುಮಂತ್ರ, ಛತ್ರಿತಳ ಇದೆಲ್ಲ ಹಾಕ್ಬಿಟ್ಟು ಒಂದು ರೋಬೋಟ್ನ ಕಂಡುಹಿಡಿಯಕ್ಕೆ ಹೇಳಿ ನೋಡೋಣ. ಅಪ್ಪನ ಕಾಲನ್ನ ಮಗ ಹಿಡಿತಾನ, ಹೆಂಡತಿನ ಗಂಡ ಸಾಯಿಸ್ತಾನ, ಗಂಡನಿಗೆ ವಿಷ ಕೊಡ್ತಾಳೆ ಹೆಂಡತಿ, ಇದೆಲ್ಲ ಮಾಡುತ್ತಾ ರೋಬೋಟು? ನಾವು ಹೇಳಿದ್ರೆ ಮಾಡುತ್ತೆ, ಸೃಷ್ಟಿ ಮಾಡೋಕ್ಕೆ ಸಾಧ್ಯವಿಲ್ಲ. ಎಂಥ ವಿಸ್ಮಯ ನೋಡಿ. ಇಟ್ಟು ಪುಟ್ಟ ಒಂದು ದೇಹದ ಒಳಗಡೆ ಏನೇನೋ ವಿಚಿತ್ರ ವಿಸ್ಮಯಗಳು. ಇವುಗಳ ಮೂಲವೇ ಸ್ವರ, ಉಸಿರಾಟವೇ ಜೀವನ. ನಮಗೆ ಗೊತ್ತಿಲ್ಲ. ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಮೂಲಿಕೆಗಳು, ಹೆರ್ಬಲ್ಗಳು ಏನೇನೋ ತಗೋತೀವಿ. ಏನು ಬೇಕಾಗಿಲ್ಲ. ಮಾನಸಿಕ ದೈಹಿಕ ಆರೋಗ್ಯವನ್ನು ಕಾಪಾಡಲು ಉಸಿರಾಟದ ನಿಯಂತ್ರಣವನ್ನು ನೀವು ಕಲ್ತ್ಬಿಟ್ರಿ, ಕಿಂಗು ಕೈ ನಡೆಯೋಕ್ಕಾಗಲ್ಲ. ನಿಮ್ಮನ್ನು ನೆನೆಸಿದ್ದನ್ನು ಸಾಧನೆ ಮಾಡ್ಬೋದು. ಅದು ಆಧ್ಯಾತ್ಮ ಆಗಲಿ, ಲೌಕಿಕ ಜೀವನ ಆಗಲಿ. ಆಧ್ಯಾತ್ಮ ಜೀವನವನ್ನು ನಾವು ಪರಿಪೂರ್ಣವಾಗಿ ಆ ಎಂಡನ್ನು ತಲುಪುತ್ತೀವೋ ಬಿಡ್ತೀವೋ, ಆದರೆ ನಮ್ಮ ಜೀವನದ ಇಂಪಾರ್ಟೆಂಟ್ ಸ್ಟೆಪ್ಪುಗಳನ್ನು ದಾಟಿ ಹೋಗೋದಕ್ಕೆ ಈ ಸ್ವರಯೋಗ ತುಂಬ 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 ಹೆಲ್ಪ್ ಮಾಡುತ್ತೆ. ಫಸ್ಟ್ ದೇಹ ಆರೋಗ್ಯವನ್ನು ಕಾಪಾಡುತ್ತೆ. ಹುಟ್ಟಿದ ಮಗುವೇ ಸಕ್ಕರೆ ಕಾಯಿಲೆ. ಹುಟ್ಟಿದ ಮಗು ಟ್ಯಾಬ್ಲೆಟ್ ಕೊಡ್ತಾರ, ಇಂಜೆಕ್ಷನ್ ಹಾಕ್ತಾರೆ, ಇನ್ಸುಲಿನ್ ಇಂಜೆಕ್ಷನ್. ಹುಟ್ಟಿದ ಮಗು ಬೆಳೆಯೋ ರೋಗ ಬಂದ್ಬಿಡುತ್ತೆ. ಅದು ಹಿಂಗೆ ಬರುತ್ತೆ, ಏನು ಬರುತ್ತೆ, ತಿನ್ನೋ ಶೈಲಿಗಳು, ಜೀವನದ ಶೈಲಿ ಎಲ್ಲ ತುಂಬ ಮಾರುಪಟ್ಟಿದೆ. ನಮ್ಮಪ್ಪ 91ಕ್ಕೆ ಹೋದರು, ನಾವು 91ಕ್ಕೆ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಆದಷ್ಟು ಬೇಗ ತಗೊಂಡ್ರೆ ಒಳ್ಳೇದು. ನಮ್ಮಣ್ಣ 52ಕ್ಕೆ ಹೊರಟೋದ್ರು, ನನಗೆ 70 ಆಯಿತು. ಯಾಕೆ ಹೇಳ್ತೀನಿ ಅಂತಂದರೆ, ಇಲ್ಲಿರೋ ತನಕ ದುಃಖವೇ. ಈ ಲೌಕಿಕ ಜೀವನ ನಾವೇನು ತಗೊಂಡಿದ್ದೀವಿ, ಕಾರು, ಬಂಗಲೆ, ಮನೆ, ವಸ್ತುಗಳು, ಆಡಂಬರ ಎಲ್ಲ ಆನಂದವನ್ನು ಕೊಡುತ್ತೆ ಅಂತ ತಿಳ್ಕೊಂಡಿದ್ದೀವಿ, ಕೊಡಲ್ಲ. ಆದರೆ ಇವುಗಳು ಇದೆಯೋ ಇಲ್ಲವೋ, ನೀವು ಸ್ವರಯೋಗವನ್ನು ಕಲ್ತ್ಬಿಟ್ರಿ, ಆನಂದ, ಪರಮಾನಂದ, ಸಚ್ಚಿದಾನಂದ. ಇನ್ನೊಂದು ತಪ್ಪು ನಡೆಯಲ್ಲ ಜೀವನದಲ್ಲಿ, ತಪ್ಪು ನಡೆಯಲ್ಲ. ನಮಗೆ ಯಾರು ಗೈಡ್ ಬೇಕಾಗಿಲ್ಲ. ನಮ್ಮ ಉಸಿರಾಟವನ್ನು ನಾವು ಏರುಪೇರು ಮಾಡಿಕೊಂಡು ಮುಂದಾಲೋಚನೆಯಿಂದ ಯಾವ ಕೆಲಸವನ್ನು ಯಾವಾಗ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಿದ್ರೆ ಯಾವ ಕೆಲಸ ಸಕ್ಸಸ್ ಆಗತ್ತೆ, ಈ ವ್ಯಕ್ತಿ ಸರಿ ತಪ್ಪು, ಇವರ ಸಂಪರ್ಕ ಇಟ್ಟುಕೋಬೋದೋ ಬೇಡವೇ, ಎಲ್ಲ ಅರಿವು, ನಾಲೆಡ್ಜ್ ನಿಮಗೆ ಬಂದ್ಬಿಡುತ್ತೆ. ತಲೆ ಒಂದು ಕೊಟ್ಟಿದ್ದಾನ, ಆದರೆ ಮೆದುಳು 2 ಭಾಗವಾಗಿದೆ. ಮೆದುಳು ಒಂದಾದರೂ ಕೂಡ 2 ಭಾಗವಾಗಿ ಕೊಟ್ಟಿದ್ದಾನೆ. ಬಲಭಾಗದ ಮೆದುಳು, ಎಡಭಾಗದ ಮೆದುಳು. ಇದನ್ನು ತುಂಬ ಡೀಟೇಲ್ ಹೇಳಬೇಕು ಅಂದರೆ, ಸ್ವರಯೋಗ ಈ ಸಬ್ಜೆಕ್ಟ್ ನೀವು 1 ತಿಂಗಳಲ್ಲ 6 ತಿಂಗಳು ಕಲಿತರೂ ಕೂಡ ಸಾಲದು. ದೊಡ್ಡ ಸಮುದ್ರ. ಹೆಂಗೆ ಸಾಧ್ಯ? ನಮ್ಮನ್ನು ಕೇಳ್ತಾರೆ ಸುಮಾರು ಜನ ಫೋನ್ಗಳು, ಹೆಂಗಿದೆ ಸಾಧ್ಯ? ನೀವು 1 ವಾರದಲ್ಲಿ ದಿನ 1 ಗಂಟೆ ಕಾಲದಲ್ಲಿ ಹೇಳ್ಕೊಡ್ತೀನಿ, ಸಾಧ್ಯವೇ ಇಲ್ಲ. ಮತ್ತು ನಾನು ಏನು ಹೇಳ್ಕೊಡೋಕ್ಕೆ ಸಾಧ್ಯ?
ಬೇಸಿಕ್ಸ್ ಆಫ್ ಸ್ವರಯೋಗ. ಇಲ್ಲಿ ಯಾರುವೇ ಮುಕ್ತಿ ಪಡಿಬೇಕು. ಈಗ ನಾನು ನಿಮ್ಮನ್ನ ಕೇಳಿದೆ,